वार्तालाप कृपया ध्यान दीजिए। गाड़ी नंबर 2-5-0-1 कन्याकुमारी के स्थानक होकर डिब्रूगढ़ तक जाने वाली कन्याकुमारी डिब्रूगढ़ विनय एक्सप्रेस प्लेटफॉर्म नंबर 4 से 17:25 ನಮಸ್ಕಾರ ಡ್ಯೂಡ್ 100 ಡೇಸ್ ಪ್ರಯಾಣ ಸೀರೀಸ್ನ ಡೇ ಟು ಜರ್ನಿ ಅಂದರೆ ನನ್ನ ಲೈಫ್ನಲ್ಲಿ ಒಂದು ಬಿಗ್ಗೆಸ್ಟ್ ಜರ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದೇ ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ಜರ್ನಿ. ಈ ಒಂದು ಜರ್ನಿ ಮಾಡೋಕ್ಕೆ ಈಗಾದರೆ ನಾನು ಬಂದಿದ್ದೀನಿ ನಮ್ಮ ಭಾರತದ ಕೊನೆಯ ರೈಲ್ವೆ ಸ್ಟೇಷನ್ ಆಗಿರುವಂಥ ಕನ್ಯಾಕುಮಾರಿಗೆ. ಈ ಒಂದು ಟ್ರೈನ್ ಜರ್ನಿ ಸುಮಾರು 3 ದಿನಗಳ ಕಾಲ ಇರುತ್ತೆ. ನೆಕ್ಸ್ಟು 70 ರಿಂದ 80 ಗಂಟೆ ಆದರೆ ನಾನು ಆ ಒಂದು ಟ್ರೈನಲ್ಲೇ ಜರ್ನಿ ಮಾಡಿಕೊಂಡು ಜೀವನ ಮಾಡಬೇಕಾಗತ್ತೆ. ಅದೇ ತಮಿಳ್ನಾಡಿನ ಕನ್ಯಾಕುಮಾರಿ ಸ್ಟಾರ್ಟ್ ಆಗೋ ಈ ಒಂದು ಟ್ರೈನ್ ಜರ್ನಿ ನಾರ್ತ್ ಈಸ್ಟ್ನ ಅಸ್ಸಾಂನ ದಿಬ್ರುಗರಲ್ಲಿ ಎಂಡ್ ಆಗುತ್ತೆ. ಸುಮಾರು 4184 ಕಿಲೋಮೀಟರ್ನ ಕವರ್ ಮಾಡಿ 9 ಸ್ಟೇಟ್ಸ್ಗಳನ್ನಾದ್ರೆ ದಾಟ್ಕೊಂಡು ಕೊನೆಗೆ 59 ಸ್ಟೇಷನ್ನಲ್ಲಿ ಸ್ಟಾಪ್ ಕೊಡುತ್ತೆ ಈ ಒಂದು ಜರ್ನಿ. ಆ ಸ್ಟೇಟ್ಗಳು ಯಾವುದು ಅಂತಂದ್ರೆ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಒಡಿಶಾ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಬಿಹಾರ್, ಕೊನೆಯದಾಗಿ ಅಸ್ಸಾಂ. ಸುಮಾರು ಸೌತ್ ಇಂದ ನಾರ್ತ್ ವರೆಗೂ ಕವರ್ ಮಾಡುವಂತ ಈ ಟ್ರೈನ್ ಹೆಸರು ಬಂದು ವಿವೇಕ್ ಎಕ್ಸ್ಪ್ರೆಸ್. ಈ ಒಂದು ಹೆಸರು ಸ್ವಾಮಿ ವಿವೇಕಾನಂದ ಅವರ ನೆನಪಿಗಾಗಿ ಈ ಒಂದು ಟ್ರೈನ್ಗೆ ಹೆಸರಿಡ್ತಾರೆ. ಗುರು, ಫೈನಲಿ ಈಗಾದರೆ ಬಂದಿದೆ ನಾನು ನೋಡುವಂಥ ಟ್ರೈನು ವಿವೇಕ್ ಎಕ್ಸ್ಪ್ರೆಸ್ಸು. ಈ ಒಂದು ಟ್ರೈನ್ ಜರ್ನಿ ಮಾಡೋಕ್ಕೆ ನಾನು ಬಂದಿದ್ದೆ ಸ್ಟೇಷನ್ಗೆ ಬೆಳಗಿನ ಜಾವ 10 ಗಂಟೆಗೆ. ಸುಮಾರು 8 ಅವರ್ ಕಾದಿದ್ದೀನಿ. ಅದಲ್ಲದೆ ಇವತ್ತೊಂದು ಇನ್ಸಿಡೆಂಟ್ ನಡೀತು. ಏನಂದರೆ ಬೆಳಗಿನ ಜಾವನೇ ಇಲ್ಲಿರುವಂಥ ರೈಲ್ದಾಗಿರ್ಬೋದು ಪ್ರತಿಯೊಂದ್ರದ್ದು ಫುಟೇಜ್ನ ತಕ್ಕೋತಿದೆ. ನನಗೆ ಗೊತ್ತಿಲ್ಲ ಪರ್ಮಿಷನ್ ತಗೋಬೇಕು ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗಳು ತಕ್ಕೊಂಡಿರ್ತಾರಲ್ಲ, ಹಾಗಾಗಿ ನಾನು ಸಹ ತಕ್ಕೊಂಡೆ. ಆವಾಗ ಇಲ್ಲಿದ್ದಂಥ ಪೊಲೀಸ್ ಮ್ಯಾನ್ಗೂ ನನಗೂ ಒಂದು ಸ್ವಲ್ಪ ಜಗಳ ಆಯಿತು. ಅವ್ರು ಹೇಳಿದ್ರು ಪರ್ಮಿಷನ್ ಇರಬೇಕು ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಹೇಳಿದೆ ಆಲ್ರೆಡಿ ಯೂಟ್ಯೂಬರ್ಸ್ಗಳು ಬಂದು ಕೆಲವೊಂದಷ್ಟು ಜನ ವೀಡಿಯೋ ಮಾಡ್ಕೊ ಹೋಗಿದಾರಲ್ಲ, ಅವ್ರಿಗೆಲ್ಲ ಹೆಂಗೆ ಪರ್ಮಿಷನ್ ಕೊಟ್ರಿ ಅಂತ. ಸೊ ಅದೇ ರೀತಿ ಜಗಳಗಳೆಲ್ಲ ನಡೀತಿತ್ತು. ಅದಾದಮೇಲೆ ಇಲ್ಲಿದ್ದಂಥ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಕೊನೆಗೆ ಪರ್ಮಿಷನ್ ತೊಗೊಂಡು ಹೊರಗಡೆ ಆದರೆ ಶೂಟ್ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ. ಆ್ಯಂಡ್ ಈಗಾದರೆ ಸ್ಟೇಷನ್ ಒಳಗಡೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಆದರೆ ವಿವೇಕ್ ಎಕ್ಸ್ಪ್ರೆಸ್ಸು ಇದ್ರೊಳಗೆ ಹೋಗೋಣ ಆ್ಯಂಡ್ ಈ ಒಂದು ಜರ್ನಿ ಹೇಗಿರುತ್ತೆ ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು. ಯಾಕೆ ಇವತ್ತು ಎಡಮಗ್ಲಲ್ಲಿ ಎದ್ಬಿಟ್ಟಿದ್ದೀನಿ, ಅದಕ್ಕೆ ಎಲ್ಲ ಬರೀ ಎಡವಟ್ಟು ಕೆಲಸನೇ. ಬೆಳಗ್ಗೆ ಆದರೆ ಹೋಟ್ಲವ್ನ ಹತ್ರ ಜಗಳ, ಅದಾದಮೇಲೆ ಈಗಾದರೆ ಪೊಲೀಸವ್ರ ಹತ್ರ, ಅದಾದಮೇಲೆ ಈಗ ನೋಡಿದ್ರೆ ನಾನು ಬೇಕು ಅಂದ್ಕೊಂಡಿದ್ದೆ ಸೀಟು ಯಾವ್ದು ಗೊತ್ತಾ, ಈ ಕಡೆ ವಿಂಡೋ ಸೀಟು. ಬಟ್ ನನಗಾದರೆ ಸಿಕ್ಕಿರೋದು ಈ ಸೆಂಟರ್ ಸೀಟು. ಸೊ ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಹೆಂಗುರು ವ್ಲಾಗ್ ಮಾಡಲಿ. ಸೊ ಅಷ್ಟು ಎಂಟರ್ಟೈನ್ಮೆಂಟ್ ಇರೋಲ್ಲ ಮತ್ತು ಜನಗಳ ಜೊತೆ ಅಷ್ಟು ಬೆರೆಯೋಕ್ಕಾಗಲ್ಲ. ಅದೇ ಆ ಜಾಗದಲ್ಲಾದರೆ ಕೂತ್ಕೊಂಡ್ರೆ ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಆದರೆ ಜರ್ನಿನ ಮಾಡ್ಬೋದು. ನೋಡೋಣ, ಆ ಸೀಟ್ನವ್ರು ಬರಲಿ, ಅವ್ರ ಹತ್ರ ಆದರೆ ಮಾತಾಡಿ ಕನ್ವಿನ್ಸ್ ಮಾಡಿ ಆ ಒಂದು ಸೀಟ್ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಗುರು, ಆ್ಯಕ್ಚುಲಿ ನೆನ್ನೆಯಿಂದ ಆದರೆ ಫುಲ್ಲು ಸುತ್ತಾಡ್ತಾ ಇದ್ದೀನಿ. ಅದಲ್ಲದೆ ನಾನು ಮಾಡಿದ್ದು ಒಂದು ಮಿಸ್ಟೇಕ್ ಏನಂತಂದರೆ, ನಾನಾದರೆ ಶೂ ಹಾಕಿ ಬಂದಿದ್ದೆ ಮನೆಯಿಂದ, ಬಿಡು ಚಪ್ಪಲಿನ ಅವಶ್ಯಕತೆ ಇಲ್ಲ ಅಂತೇಳಿ. ಇಲ್ಲಿ ಬಂದಾದಮೇಲೆ ಆ ತ್ರಿವೇಣಿ ಸಂಗಮ ಆಗಿರ್ಬೋದು, ಅಲ್ಲಿ ರಾಕ್ ಹಿಲ್ ಹತ್ರ ಹೋಗ್ಬೇಕಾದಾಗ ಚಪ್ಪಲಿ ಬೇಕು ಅಂತ ಗೊತ್ತಾಯ್ತು ಬೆಳಗ್ಗೆನೆ. ಸೊ ಹಾಗಾಗಿ ಒಂದು ಚಪ್ಪಲಿನ ತಗೊಂಡೆ, ಇದೆ ಅದು ಕ್ರಾಕ್ಸು. ಬಟ್ ಇದು ಕೊಡ್ತಾ ಇರೋ ಕಾಟ ಎಷ್ಟು ಅಂತಂದರೆ, ನಿಮಗೆ ಕಾಣಿಸ್ತಿದೆಯಲ್ಲಿ ಒಪ್ಪಳೆ ಬಂದ್ಬಿಡೈತೆ. 300 ರೂಪಾಯಿಂದು ಕ್ರಾಕ್ಸ್ನ ತಗೊಂಡಿದ್ದಕ್ಕೆ ಈಗ ನಿಜವಾಗ್ಲೂ ಸಖತ್ ನರಕ ಅನುಭವಿಸ್ತಾ ಇದ್ದೀನಿ. ಅದನ್ನ ಹಾಕೊಳಕ್ಕಾಗ್ತಿಲ್ಲ, ಬಿಟ್ಬಿಟ್ಟು ಏನು ಬರಿಗಾಲಲ್ಲಿ ಹೋಗೋಣ ಅನಿಸ್ತೈತೆ. ಬಟ್ ಇಲ್ಲಿರೋ ಬಿಸಿಲಿಗೆ ಶೆಕೆಗೆ ಪರಿಸ್ಥಿತಿ ಇಲ್ಲದೆ ಈಗ ಇದಾಕೋತಾ ಇದ್ದೀನಿ. ನಾನಾದರೆ ನನ್ನ ಮನೇಲಿ ಇದ್ದದ್ದೇ ತಗೊಬಂದ್ಬಿಟ್ಟಿದ್ರೆ ಇನ್ನೂ ನೆಮ್ಮದಿಯಾಗಿರ್ತಿತ್ತು. ಇಲ್ಲಾಂದರೆ ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕ್ಕೊಂಡು ಕ್ಯಾರಿ ಮಾಡಿದ್ರು ಇನ್ನೂ ಚೆನ್ನಾಗಿರ್ತಿತ್ತು. ಒಟ್ಟಿನಲ್ಲಿ ಭಾರಿ ಎಡವಟ್ಟಾಯ್ತೈತೆ. ಯಾಕೋ ಗೊತ್ತಿಲ್ಲ, ಸಖತ್ ಬೇಜಾರಾಯ್ತೈತೆ. ಯಾಕೆ ಅಂದರೆ ರೈಡಲ್ಲಿ ಯಾರೂ ಇಲ್ಲ. ಈ ಒಂದು ಹೋಗಿಲ್ಲ ಕರೆಕ್ಟಾಗಿ ಹುಡ್ಕೊಂಡ್ರೆ ಒಂದು 2-3 ಜನ ಇದ್ದೀವಿ. ಅದರಲ್ಲಿ ಒಬ್ಬರು ಅಸ್ಸಾಂನವ್ರು ಪರಿಚಯ ಆದರು. ಅವ್ರನ್ನಾದರೆ ಪರಿಚಯ ಮಾಡ್ಕೊತಿದ್ದು ಬನ್ನಿರಿ. ಸೊ ನಿಮಗೂ ಒಂದು ಸ್ವಲ್ಪ ಬೋರ್ ಕಡಿಯುತ್ತೆ. ಇವರೇ ಅವರು ಅಸ್ಸಾಂ ಅವರು. ಸೊ ಬೈ, ಹಾಯ್ ಬೋಲೋ. ಆಪ್ಕಾ ನಾಮ್? ಸಲೀಮ್. ಹಾಂ, ಸಲೀಮ್. ಸೊ ಇವ್ರ ಜೊತೆ ಆದರೆ ಮಾತಾಡಿದ್ದೀನಿ. ಆ್ಯಂಡ್ ಇವ್ರು ಬಂದು ಅಸ್ಸಾಂ ಅವ್ರಂತೆ. ಅವ್ರು ಏನೇನು ಹೇಳಿದ್ರು ಅಂದರೆ, ಆಲ್ಮೋಸ್ಟ್ ಮಣಿಪುರ, ಮಿಜೋರಾಮು ಅಲ್ಲಿರುವಂಥ ಲೊಕೇಶನ್ಗಳಾಗಿರ್ಬೋದು, ಜಾಗಗಳಾಗಿರ್ಬೋದು ಎಲ್ಲನೂ ಅವರೇ ತಿಳಿಸ್ಕೊಡ್ತವ್ರೆ. ಸೊ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರಾವೆಲಿಂಗ್ ಆದರೆ ಅಷ್ಟು ಪ್ಲ್ಯಾನ್ ಮಾಡಲ್ಲ. ಯಾಕೆಂದರೆ ನಾನೊಂದು ರೂಟ್ ಹಾಕಿ ಹೋದರೆ ಅಲ್ಲಿ ನಡೆಯೋದೇ ಇನ್ನೊಂದು. ಸೊ ಲಾಸ್ಟ್ ಟೈಮ್ ಹಿಮಾಚಲ್ ಸೀರೀಸ್ ಮಾಡಬೇಕಾದಾಗ ಅಷ್ಟೇ, ನಾನು ಮನಾಲಿನ ಸುತ್ತ ಹಾಕೊಂಡು ಫೈನಲ್ ಲಾಸ್ಟಿಗೆ ಶಿಮ್ಲಾ ಬರೋಣ ಅಂದ್ಕೊಂಡೆ. ಅದು ನೋಡಿದ್ರೆ ಉಲ್ಟಾ ಆಗೋಯ್ತು. ಸೊ ಹಾಗೆ ಈಗ ನೋಡ್ರಿ ಮಾತಾಡ್ತಾ ಇದ್ದಂಗೆ ಟ್ರೈನ್ ಮೂವ್ ಆಗ್ತೈತೆ, ಕಾಣಿಸ್ತಿದ್ಯಾ?
ಸೊ ಹಂಗೆ ನಾನು ಟ್ರಾವೆಲಿಂಗಲ್ಲಿ ಏನೇ ಪ್ಲ್ಯಾನ್ ಮಾಡಿದ್ರು ಅದು ಆಗಬೇಕಾದ ರೀತಿಲೇ ಆಗೋದು. ಇವಾಗಾದರೆ ನಾನು ಏನು ಅಸ್ಸಾಮಲ್ಲಿರೋ ದಿಬ್ರುಗರ್ಗೆ ಹೋಗಿ ಆಮೇಲೆ ಆದರೆ ಅದು ಹೀಗೆ ರಿವೀಲ್ ಮಾಡಲ್ಲ. ಸೊ ಆ ಒಂದು ಸ್ಟೇಟ್ನ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೋತಾ ಇದ್ದೀನಿ. ನೋಡೋಣ ಯಾವ ರೀತಿ ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಅಷ್ಟೇ. ಬರೋ ಫೈನಲಿ ಅಂತೂ ಇಂತೂ ಟ್ರೈನ್ ಆದರೆ ಮೂವ್ ಆಗ್ತಿದೆ. ಬಟ್ ಕ್ರೇಜಿ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಈಗಾದರೆ ಸ್ಟೇಷನ್ ಆದರೆ ಬಿಡ್ತು. ಸೊ ಇಲ್ಲಿಂದ ಆದರೆ ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ. ಬನ್ನಿ. भाई आप कुछ बोले तो बोल दीजिए. देखिए हमें वही बोल रहा है. हाँ अब हम लोग का इधर जा रहा है, हम लोग का गाँव. हाँ ये देखो इधर का बहुत मौसम भी बहुत अच्छा है. हाँ और अब जा रहा है तो वो भी हम बहुत खुश है. ओके और आपको मिलके और भी खुश है. ओके ठीक है. थैंक यू. और अभी देखो मिजोरम में जाएगा, इधर भी बहुत अच्छा है. मेघालय में जाएगा, वो भी घूमने के लिए दिखने के लिए बहुत अच्छा है. ओके और मौसम भी अच्छा है. आदमी लोग आदमी भी बहुत अच्छा है. हाँ ठीक है. ओके अब आपका जितना फॉलोअर्स है हम सबको वही बोल रहा है, सब लोग इधर एक बार चलो घूमने के लिए आओ. ಓಕೆ. वही बोल रहे हैं. ಸೊ ಅವ್ರು ಏನ್ ಹೇಳ್ತವ್ರೆ ಅಂತಂದ್ರೆ ಆಕ್ಚುಲಿ ನಮ್ ಕಡೆ ಇರುವಂತ ವೆದರ್ ಆದ್ರೆ ಅವ್ರು ಸಖತ್ ಇಷ್ಟ ಅಂತೆ. ಅದೇ ರೀತಿ ನಮ್ಮವ್ರಿಗೂನು ಆ ಕಡೆ ಇರುವಂತ ವೆದರ್ ಸಖತ್ ಇಷ್ಟ ಆಗತ್ತಂತೆ. ಹಾಗಾಗಿ ಎಲ್ರು ಆ ಕಡೆ ಅಂದ್ರೆ ಆಲ್ಮೋಸ್ಟ್ ನಾರ್ತ್ ಸೈಡ್ ಬನ್ನಿ, ಎಕ್ಸ್ಪ್ಲೋರ್ ಮಾಡ್ರಿ. ಅಂಡ್ ಜಾಗಗಳಾದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಅಂತ ಅವ್ರು ಹೇಳ್ತವ್ರೆ. ಗುರು ಈಗಾದ್ರೆ ನಾವು ನಾಗರ್ಕೋಲಿ ಜಂಕ್ಷನ್ ಸ್ಟಾಪ್ನಾದ್ರೆ ಅಂದ್ರೆ ಫಸ್ಟ್ ಸ್ಟಾಪ್ನಾದ್ರೆ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಟೋಟಲ್ 59 ಸ್ಟಾಪ್ಸ್ ಅಂದೆ. ಅದು ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಅಂದ್ರೆ ತಮಿಳ್ನಾಡಲ್ಲಿ 9 ಸ್ಟಾಪ್ಸು, ಕೇರಳದಲ್ಲಿ 11, ಆಂಧ್ರ ಪ್ರದೇಶಲ್ಲಿ 8, ತೆಲಂಗಾಣದಲ್ಲಿ 3, ಅದಾದ್ಮೇಲೆ ಬರುವಂತ ಒಡಿಸ್ಸಾದಲ್ಲಾದ್ರೆ 8 ಸ್ಟಾಪು, ಬಿಹಾರಲ್ಲಿ 7, ವೆಸ್ಟ್ ಬೆಂಗಾಲಲ್ಲಿ 7, ಅದಾದ್ಮೇಲೆ ಅಸ್ಸಾಮಲ್ಲಾದ್ರೆ 5 ಸ್ಟಾಪ್ಸ್ ಇರುತ್ತೆ. ಟೋಟಲ್ ಆಗಿ 59 ಸ್ಟೇಷನ್ ಅಲ್ಲಿ ಈ ಒಂದು ಜರ್ನಿ ಆದ್ರೆ ಸ್ಟಾಪ್ ಕೊಡುತ್ತೆ. ಒಂದು ವ್ಯೂ ಆದ್ರೆ ತೋರಿಸ್ತೀನಿ ಯಾವ ರೀತಿ ಐತೆ ಅಂತ. ನಾನು ಹೇಳಲ್ಲ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟನ್ ಹೆಂಗೈತೆ ನೋಡ್ಗುರು, ಎಷ್ಟು ವಿಶಾಲವಾಗಿರುವಂತ ಹೊಲ. ಬಾ ನೆಕ್ಸ್ಟ್ ಲೆವೆಲ್ ಗುರು. ಅಲ್ಲಿಂದ ಇರುವಂತ ಮೋಡ ಆಗಿರ್ಬೋದು, ಅಲ್ಲಿರುವಂತ ಬೆಟ್ಟಗಳಾಗಿರ್ಬೋದು. ಯಪ್ಪ ಟ್ರೈನ್ ಜರ್ನಿ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಇವಾಗ ಅನ್ಸ್ತೈತೆ. ವಾವ್ ಗುರು, ಆಕ್ಚುಲಿ ನಾನು ಟ್ರಾವೆಲಿಂಗ್ ಚೂಸ್ ಮಾಡಿದಾಗ ಸುಮಾರಷ್ಟು ಜನ ಹೇಳಿದ್ ನನಗೆ ಟ್ರಾವೆಲಿಂಗ್ ಏನಕ್ಕೆ ಅಂತ ಹೇಳ್ತಾ ಇದ್ರು. ಬಟ್ ಅದ್ರಲ್ಲಿ ಸಿಗುವಂತ ಏನು ಫ್ರೀಡಮ್ಮು ನಿಮಗೆ ಜಾಬಲ್ಲಿ ಸಿಗಲ್ಲ. ಆ್ಯಂಡ್ ಎಸ್ಪೆಷಲಿ ಒಂದು ಸೆಂಟೆನ್ಸ್ ಇದೆ ಏನಂತಂದ್ರೆ ಎಂಜಾಯ್ ದ ಎವ್ರಿ ಮೂಮೆಂಟ್ ಅಂತ. ಅದು ನೀವು ಜಾಬಲ್ಲಾದರೆ ಮಾಡೋಕ್ಕಾಗಲ್ಲ, ಯಾವಾಗಲೂ ಟೆನ್ಷನಲ್ಲೇ ಇರ್ತೀರಾ. ಟ್ರಾವೆಲಿಂಗಲ್ಲಾದರೆ ಈ ರೀತಿಯಾದಂಥ ವ್ಯೂಗಳನ್ನ ನೋಡ್ಕೊಂಡಾದ್ರೆ ಪ್ರತಿ ಕ್ಷಣನೂ ನೀವು ಎಂಜಾಯ್ ಮಾಡ್ತೀರಾ. ಅದೇ ರೀತಿ ನಾನು ಮಾಡ್ತಿರೋದು. ನೋಡ್ಗುರು ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ಗುರು ಬೆಟ್ಟ. ಯಪ್ಪ ಗೈಸ್, ಟ್ರಾವೆಲಿಂಗಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆ್ಯಕ್ಚುಲಿ ಜನಗಳ ಜೊತೆ ಬೆರೆತು ಅವ್ರನ್ನ ರೆಡಿ ಮಾಡೋದು ಕಲ್ತ್ಕೊಬಿಟ್ರಿ. ಯಾಕೆ ಅಂದರೆ ಎಲ್ಲ ಜಾಗದಲ್ಲೂ ನಿಮ್ಮ ವಿಡಿಯೋನ ನೀವೇ ತಗೊಳಕ್ಕಾಗಲ್ಲ. ಅವ್ರನ್ನ ರೆಡಿ ಮಾಡಿದ್ರೆ ಅಟ್ಲೀಸ್ಟ್ ಅವರಾದರೂ ತಕ್ಕೊಡ್ತಾರೆ. ಹಂಗೆ ನಾನಾದರೆ ಬೈಯನ್ ರೆಡಿ ಮಾಡಿಬಿಟ್ಟು ತಗ್ಸ್ಕೊಂಡೆ.
ಗುರು ಹೀಗಾದರೆ 2ನೇ ಸ್ಟೇಟ್ಗಾದರೆ ಬಂದಿದ್ದೀವಿ. ಅದೇ ಗಾಡ್ಸ್ ಓನ್ ಕಂಟ್ರಿ ಆಗಿರುವಂಥ ಕೇರಳ. ಸಾರಿ ಕೇರಳಂಗೆ. ಇದು ಬಂದು ಕೇರಳದಲ್ಲಿ ಸಿಗುವಂಥ ಫಸ್ಟ್ ಸ್ಟೇಷನು ಪಾರಸಾಲ ಅಂತ. ಸೊ ಈ ಒಂದು ಸ್ಟೇಷನಲ್ಲಾದರೆ ಒಂದು 10 ನಿಮಿಷ ನಿಲ್ಲಿಸ್ತಾರೆ. ಅದಾದಮೇಲೆ ಜರ್ನಿ ಆದರೆ ಕಂಟಿನ್ಯೂ ಆಗುತ್ತೆ. ಈ ಒಂದು ಜಾಗಕ್ಕೆ ಬರ್ತಾ ಇದ್ದಂಗೆ ಆ ಒಂದು ವೈಪ್ ಅಂತೂ ಸಕ್ಕತ್ತಾಗಿ ಸಿಗುತ್ತೆ. ಯಾಕೆಂದರೆ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ತೆಂಗಿನ ತೋಟ, ಆ ಒಂದು ನೇಚರು. ಆ್ಯಂಡ್ ನೋಡೋಣ ಇನ್ನು ಮುಂದೆ ಹೆಂಗಿರುತ್ತೆ ಜರ್ನಿ ಅಂತ. ಅದ್ರ ಜೊತೆಗೆ ನನಗೆ ಸಖತ್ ಹೊಟ್ಟೆ ಹಸಿತೈತೆ. ಯಾಕೆಂದರೆ ಮಧ್ಯಾಹ್ನ ಆದರೆ ಏನೂ ತಿಂದಿಲ್ಲ. ಹಾಗಾಗಿ ಇಲ್ಲಿ ಸ್ನ್ಯಾಕ್ಸ್ ಬರೋರು ಏನು 5-5 ನಿಮಿಷಕ್ಕೂ, ಜನರಲ್ಲಾದರೆ 5-5 ನಿಮಿಷಕ್ಕೂ ಬರ್ತಾ ಇರ್ತಾರೆ ಅದು ಇದು ಅಂದ್ಕೊಂಡು. ಬಟ್ ಈಗ ನೋಡಿದ್ರೆ ಒಬ್ಬರು ಇಲ್ಲ. ಹಂಗೂ ನೋಡ್ದೆ, ಅಲ್ಲಿ ಕೇಳಿದೆ, ಒಬ್ಬರು ಬರ್ತೇನೆ ಅಂತ ಅಂದರು. ನೋಡೋಣ ಗೈಸ್. ಆ್ಯಕ್ಚುಲಿ ಮಧ್ಯಾಹ್ನ ಒಂದು ಸ್ವಲ್ಪ ಊಟ ತಿಂದಿದೆ, ಹೊಟ್ಟೆ ಸಖತ್ ಹಸಿತೈತೆ. ಬಿಡು ಹೆಂಗಿದ್ರು ಟ್ರೈನಲ್ಲಿ ಸ್ನ್ಯಾಕ್ಸು ಟೀ ಅದು ಇದು ಅಂದ್ಕೊಂಡು 2 ನಿಮಿಷಕ್ಕೂ ಬರ್ತಾ ಇರ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಒಬ್ಬರು ಬರ್ತಾ ಇಲ್ಲ ಆಗಿಂದ. ಸೊ ಈಗಾದರೆ ನಾನೇ ಅಲ್ಲಿ ಹೋಗಿ ಕ್ಯಾಂಟೀನ್ ಹತ್ರ ಕೇಳ್ಬಿಟ್ಟು ಈಸ್ಕೊಂಡಾದ್ರೆ ಊಟ ತರಬೇಕು. ಗುರು ಹೀಗಾದರೆ ಹೋಗಿ ಅಲ್ಲಿ ಕೇಳ್ಕೊಂಬಂದೆ. ಅವರೇ ಬರ್ತಾನೆ ಅಂತ ಅಂದರು. ನನಗಾದರೆ ಸಖತ್ ಹೊಟ್ಟೆ ಹಸಿತೈತೆ. ಅವ್ರು ಇನ್ನೆಷ್ಟೊತ್ತಿಗೆ ಬರ್ತಾರೋ ಏನೋ. ಬಟ್ ಕರೆಕ್ಟಾಗಿ ಹೇಳಿದ್ದೀನಿ, ಊಟ, ಸ್ನ್ಯಾಕ್ಸು ಮತ್ತು ಒಂದು ಬಾಟ್ಲು ನೀರು. ಯಾಕಂದರೆ ಸ್ನ್ಯಾಕ್ಸು ಹೊಟ್ಟೆ ಹಸಿರಾಗ ಬೇಕೇ ಬೇಕಾಗುತ್ತೆ. ಪದೇ ನಾನು ಅಲ್ಲಿ ಹೋಗಿ ಕೇಳೋಕ್ಕಾಗಲ್ಲ. ಈಗಾದರೆ ಜನ ಖಾಲಿ ಇರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು. ಜನ ರಶ್ ಆದರೆ ಒಂದ್ಸಲ ಆಮೇಲೆ ಸಖತ್ ಕಷ್ಟ ಆಗುತ್ತೆ. ಅವಾಗೆ ಹೋಗಿ ಆರ್ಡ್ರ್ ಮಾಡಿದ್ದಕ್ಕೆ 1 ಅವರ್ ಆದಮೇಲೆ ಬಂದೈತೆ ಊಟ. ಅದೇನು ಅಂದರೆ ಚಿಕನ್ ಬಿರಿಯಾನಿ. ಇದಕ್ಕೆ 130 ರೂಪಾಯಿ ಅಂತೆ. ಕರೆಕ್ಟಾಗಿ 2 ಪೀಸ್ ಐತೆ. ಸೊ ಏನು ಮಾಡೋಕ್ಕಾಗಲ್ಲ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಊಟ ಕೊಡೋದು ಇದೇ ರೀತಿ. ಸೊ ಈಗಾದರೆ ಇದನ್ನು ತಿನ್ಕೊಂಡು ಮಲ್ಕೋತೀನಿ. ನಾಳೆ ಬೆಳಗ್ಗೆ ಆದರೆ ಸಿಗ್ತೀನಿ. ಗುರು ನಿನ್ನೆ ಆದರೆ ನಾನು ಉಳ್ಕೊಂಡಿದ್ದ ಜಾಗ ಈ ಸೀಟು. ಈಗಾದರೆ ನೋಡ್ರಿ ಫುಲ್ಲು ತುಂಬೋಗೈತೆ. ಗುರು ಲಗೇಜ್ ಇಡಕ್ಕೆ ನೋಡ್ರಿ ಏನೇನು ಜುಗಾಡಾಗೈತೆ ಅಂತ. ಅದು ವಾಶ್ರೂಮ್ ಪಕ್ಕದಲ್ಲೇ ಈ ಥರ ಲಗೇಜ್ ಹಾಕೊಂಡು ಮಲ್ಕೊಂಡು ಹೋಗೋದಿದೆಯಲ್ಲ, ನಿಜವಾಗ್ಲೂ ನರಕ ಗುರು. ಜಾಗದ ಇದು ಜಾಗ ಇಲ್ಲದೆ ನೋಡ್ರಿ ಎಲ್ಲೆಲ್ಲಿ ಕುತ್ಕೊಂಡವ್ರ ಪಾಪ ಕಟ್ಕೊಂಡು ಅದ್ರ ಮೇಲೇನೇ ಮಲಗ್ಬಿಟ್ಟವ್ರೆ. ಸೊ ಈ ರೀತಿಯಾಗಿ ರಶಲ್ಲಿ ಇರುತ್ತೆ. ಬಾಬಾ ನೋಡ್ರಿ ಇಲ್ಲಿ ಜುಗಾಡು. 3 ದಿನನಾ? 3 ದಿನ ತಕ್ಕ ಇದೆ. ಹೋಗುವ ಸೆಕೆಂಡ್ ಜನರಲ್ ಬೋಗಿಗೆ. ಗುರು ಈ ಜನರಲ್ ಬೋಗಿ ಇವಾಗ ಆದ್ರೆ ದಾಟ್ಕೊಂಡು ಮತ್ತೆ ಸ್ಲೀಪರ್ಗೆ ಹೋಗ್ಬೇಕಂದ್ರೆ ಯಾವುದೋ ಒಂದು ಗುಹೆಯಿಂದ ಈಚ್ ಕಡೆಗೆ ಹೋದಂಗೆ ಫೀಲ್ ಆಯ್ತೈತೆ.